ಅವರು ಸಂವಿಧಾನದ ಅಡಿಯಲ್ಲೇ ಇವರು ಒಂದು ಆ ಸ್ಥಾನದ ಹುದ್ದೆಗೆ ಹೇರಿ ಈಗ ಅವರ ವಿರುದ್ಧ ಅವರು ಮಾತಾಡ್ತಿರೋದು ತಪ್ಪು ಅನ್ಸಲ್ವ ಅವರಿಗೆ? ಅವರು ಇದೇ ಥರ ಮೊದಲು ಕೂಡ ಅವರು ಒಬ್ಬರು ಜೈಲಿಗೆ ಹೋಗಿ ಬಂದಿರೋರು, ಆ ಥರ ಹೋಗಿ ಬಂದಿರೋರು ಆ ಒಂದು ಹುದ್ದೆಗೆ ಏರಿದ್ದಾರೆ ಅಂತಂದ್ರೆ ಇವತ್ತು ಸಂವಿಧಾನ ಇಲ್ಲಾಂದ್ರೆ ಅವರು ಅದ ಒಂದು ಹುದ್ದೆಗೆ ಹೋಗ್ತಾ ಇದ್ರ? ಈಗ ಅಂಬೇಡ್ಕರ್ ಅವರು ಸಂವಿಧಾನ ಬರ್ದಿಲ್ಲ, ರಚಿಸಿಲ್ಲ ಅಂದಿದ್ರೆ ಆ ಒಂದು ಹುದ್ದೆಗೆ ಅವ್ರು ಹೋಗ್ಲಿಕ್ಕೆ ಆಗ್ತಿತ್ತ? ಅವರ ಕೊಡುಗೆ ಏನಿಲ್ವಾ ರಾಜ್ಯಾದ್ಯಂತ ದೇಶಾದ್ಯಂತ ಎಲ್ಲ ಹೊಗಳ್ಬೇಕಾದ್ರೆ? ಅವರು ನಮ್ಮ ಒಂದು ದಲಿತ ಒಂದು ಇದಕ್ಕೋಸ್ಕರ ಅವರು ಸಂವಿಧಾನ ರಚನೆ ಮಾಡಿದ್ರು. ಭಾರತ ದೇಶ ತಲೆ ತಗ್ಗಿಸುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮತ್ತೋರ್ವ ಸೂರ್ಯ ಯಾರಾದರೂ ಇದ್ದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ಎಲ್ಲರಿಗೂ ಗೊತ್ತಿರೋ ವಿಚಾರನೇ. ಅಂಬೇಡ್ಕರ್ 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 ಅಂತ 3 ಸಲ ಅಲ್ಲ, 100 ಸಲ ಅಲ್ಲ, 1000 ಸಲ ಅಲ್ಲ, ಲಕ್ಷ ಸರಿ ಹೇಳ್ತೇವೆ. ಅವ್ರ ನಾಮ ಜಪ ಮಾಡ್ತೇವೆ. ಅವ್ರು ನಮಗೆ ಸಂವಿಧಾನ ತಂದುಕೊಂಡಂಥ ವ್ಯಕ್ತಿನ ನೀವು ಈ ರೀತಿ ಹೀಯಾಳಿಸಿದ್ದು ತಪ್ಪು. ಪೋಸ್ಟಿಗೆ ನೀವು ಅರ್ಹರಲ್ಲ. ನೀವು ರಾಜೀನಾಮೆ ಕೊಟ್ಟು ನೀವು ಮನೇಲಿ ಹೋಗಿ ಕೂತ್ಕೊಳ್ರಿ. ನಮಸ್ಕಾರ. ಈ ನಮ್ಮ ಒಂದು ಹೊಸ ಸಂಘಟನೆ ಕರ್ನಾಟಕ ರಾಜ್ಯ ಭೀಮಸೇನೆ ಅಂತ ಏನು ಮಾಡ್ಕೊಂಡಿದ್ದೀವಿ, ಈ ಒಂದು ಈ ಒಂದು ಸಭೆ ಕರೆದಿರೋಂಥ ಉದ್ದೇಶ ಏನಂತಂದರೆ, ಇವತ್ತೊಂದು ಮೊನ್ನೆ ಏನಾಗಿದೆ ಅಂದರೆ ಸಂಸತ್ ಭವನದಲ್ಲಿ ನಮ್ಮ ಕೇಂದ್ರ ಸಚಿವರಾದಂತಹ ಗೃಹ ಮಂತ್ರಿಗಳಾದಂತಹ ಅಮಿತ್ ಶಾ ಅವರು ಏನು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಏನೇವಾಗಿ ಮಾತಾಡಿದ್ದಾರೆ, ಅವರು ಬಾಬಾ ಅಂಬೇಡ್ಕರ್ 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 ಅಂತ ಕೂಗೋದ್ರ ಬದಲು ದೇವರನ್ನ ನಾಮಸ್ಮರಣೆ ಮಾಡ್ತಿದ್ರೆ ಸ್ವರ್ಗ ಸೇರ್ತೀವಿ ಅಂತಂದರೆ, ಅವರು ಸಂವಿಧಾನದ ಅಡಿಯಲ್ಲೇ ಇವರು ಒಂದು ಆ ಸ್ಥಾನದ ಹುದ್ದೆಗೆ ಹೇರಿ ಈಗ ಅವರ ವಿರುದ್ಧ ಅವರು ಮಾತಾಡ್ತಿರೋದು ತಪ್ಪು ಅನ್ಸಲ್ವ ಅವರಿಗೆ? ಈಗ ಒಂದು ಸಂವಿಧಾನ ಅನ್ನೋದು ಇಲ್ಲಾಂದಿದ್ರೆ ಅವರು ಆ ಒಂದು ಹುದ್ದೆಗೆ ಹೇರ್ತಾ ಇದ್ರ? ಅದಕ್ಕಿಂತ ಮುಂಚೆ ಅವ್ರು ಏನಾಗಿದ್ರು ಅನ್ನೋದು ನಮಗೊಂದು ವೀಡಿಯೋಗಳು ಬಂದಿದೆ. ಬಟ್ ನಾವು ಈಗಲೇ ಬಿಡಲ್ಲ ಅದನ್ನು. ಸ್ವಲ್ಪ ಇನ್ನೂ ನಾವು ಬೇರೆ ಕಡೆ ಎಲ್ಲ ಒಂದು ಇದೇ ಥರ ಪ್ರತಿಭಟನೆಗಳು ಮಾಡ್ತಾ ಇದ್ದಾರೆ. ಅದನ್ನು ಮಾಡಿ ನಾವು ಅದನ್ನು ಕೂಲಂಕಷವಾಗಿ ವಿಚಾರಿಸ್ಬಿಟ್ಟು ಮತ್ತೆ ಇನ್ನೂ ಸ್ವಲ್ಪ ದಾಖಲೆಗಳನ್ನ ತಗೊಂಡು ನಾವು ಒಂದು ನಮ್ಮ ರಾಜ್ಯದಂಥ ಪ್ರತಿಭಟನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಯಾಕಂದರೆ ಸುಮ್ಮನೆ ಮಾಡಬಾರ್ದು ಅಂತಲ್ಲ. ಅವರು ಇದೇ ಥರ ಮೊದಲು ಕೂಡ ಅವರು ಒಬ್ಬರು ಜೈಲಿಗೆ ಹೋಗಿ ಬಂದಿರೋರನ್ನ, ಆ ಥರ ಹೋಗಿ ಬಂದಿರೋರು ಆ ಒಂದು ಹುದ್ದೆಗೆ ಏರಿದ್ದಾರೆ ಅಂತಂದರೆ ಇವತ್ತು ಸಂವಿಧಾನ ಇಲ್ಲಾಂದರೆ ಅವರು ಅದ ಒಂದು ಹುದ್ದೆಗೆ ಹೋಗ್ತಾ ಇದ್ರ? ಆ ಥರ ಒಂದು ಸಂಸತ್ ಭವನದಲ್ಲಿ ಆ ಥರ ನಿಂತ್ಕೊಂಡು ಆ ಥರ ಮಾತಾಡೋದು ತಪ್ಪಲ್ವಾ? ಈಗ ಅಂಬೇಡ್ಕರ್ ಅವರು ಸಂವಿಧಾನ ಬರ್ದಿಲ್ಲ, ರಚಿಸಿಲ್ಲ ಅಂದಿದ್ರೆ ಆ ಒಂದು ಹುದ್ದೆಗೆ ಅವ್ರು ಹೋಗ್ಲಿಕ್ಕೆ ಆಗ್ತಿತ್ತ? ಅವ್ರು ಹೇಗೆ ಬಾಬಾ ಅಂಬೇಡ್ಕರ್ ಅವರು ನಾಮಸ್ಮರಣೆ ಮಾಡದೆ ದೇವರ ಹೆಸರನ್ನ ಇದು ನಾಮಸ್ಮರಣೆ ಮಾಡಬೇಕು ಅಂತಂದರೆ ಅದರ ಅರ್ಥ ಏನು ಅಲ್ಲಿಗೆ? ಹಂಗಾರೆ ಅಂಬೇಡ್ಕರ್ದು ಪಾತ್ರ ಹಂಗಾರೆ ಏನಿಲ್ವಾ ಅವ್ರದ್ದು? ಅವರ ಕೊಡುಗೆ ಏನಿಲ್ವಾ ರಾಜ್ಯಾದ್ಯಂತ ದೇಶಾದ್ಯಂತ ಎಲ್ಲ ಹೊಗಳ್ಬೇಕಾದ್ರೆ? ಅವರು ನಮ್ಮ ಒಂದು ದಲಿತ ಒಂದು ಇದಕ್ಕೋಸ್ಕರ ಅವರು ಸಂವಿಧಾನ ರಚನೆ ಮಾಡಿದ್ರು. ಎಲ್ಲ ಜಾತಿಗೂ ಆಧಾರವಾದಂಥ ಒಂದು ರಚನೆ ಮಾಡಿಲ್ವ ಅವರು? ಆ ಥರ ಮಾಡಿರೋ ತಪ್ಪಲ್ವಾ? ಅದರ ವಿರುದ್ಧವಾಗಿ ನಾವು ಒಂದು ಪ್ರತಿಭಟನೆ ಮಾಡಬೇಕು ಅಂತ ನಾವು ನಮ್ಮ ರಾಜ್ಯಾದ್ಯಂತ ನಾವು ಮಾತಾಡ್ಕೊಂಡಿದ್ದೀವಿ. ಜೈ ಭೀಮ್ ಬಂಧುಗಳೇ, ಕರ್ನಾಟಕ ರಾಜ್ಯ ಅಂಬೇಡ್ಕರ್ ಸೇನೆ ವತಿಯಿಂದ ಇವತ್ತೇನು ಕೇಂದ್ರ ಸರ್ಕಾರದ ಗೃಹ ಸಚಿವರು ಅಮಿತ್ ಶಾ ಅವರು ಸದನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿ ಏನು ಮಾತಾಡಿದ್ದಾರೆ, ನಿಜಕ್ಕೂ ಭಾರತ ದೇಶ ತಲೆ ತಗ್ಗಿಸುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವಿಶ್ವಮಾನವ ವಿಶ್ವನಾಯಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 93 ದೇಶಗಳಿಗೆ ಅರ್ಥವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದ್ದಲ್ಲದೆ ಭಾರತಕ್ಕೆ ಮತ್ತೋರ್ವ ಸೂರ್ಯ ಯಾರಾದರೂ ಇದ್ದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ಎಲ್ಲರಿಗೂ ಗೊತ್ತಿರೋ ವಿಚಾರನೇ. ಇದೆಲ್ಲ ಗೊತ್ತಿದ್ದರೂ ಸಹ ಡಾಕ್ಟರ್ ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂಥ ಸಂವಿಧಾನದಡಿಯಲ್ಲಿ ಕುರ್ಚಿಯಲ್ಲಿ ಕೂತ್ಕೊಂಡು ದೇಶದ ಆಡಳಿತವನ್ನು ನಿಭಾಯಿಸುವಂಥ ವ್ಯಕ್ತಿ ದೇಶದ ಏನು 140 ಕೋಟಿ ಪ್ರಜಾಪ್ರಭುತ್ವವನ್ನು ಒಕ್ಕಲೆಬ್ಬಿಸುವಂಥ ಕೆಲಸಕ್ಕೆ ಕೈ ಹಾಕಿರೋದು ಇದೆಲ್ಲ ವಿಷಾದನೀಯ. ಈ ಒಂದು ವಿಚಾರವಾಗಿ ಈ ಮೂಲಕ ಪ್ರಧಾನಮಂತ್ರಿ ಮೋದಿ ಅವರು ಅವರ ಖಾತೆಯಿಂದ ಮಂತ್ರಿಗಿರಿಯಿಂದ ವಜಾ ಮಾಡಬೇಕು. ಮೊದಲೇನೇ ಅವರು ಅಹಿತಕರ ಘಟನೆಗಳಿಂದ ಗಡೀಪಾರಾಗಿದ್ದರು. ಮತ್ತೊಂದು ಸಾರಿ ಅವರು ಗಡೀಪಾರು ಮಾಡಬೇಕು. ಇಲ್ಲವಾದ ಪಕ್ಷದಲ್ಲಿ ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ತರುವಂಥ ಕೆಲಸ ಕೇಂದ್ರ ಸರ್ಕಾರ ಮಾಡ್ತದೆ ಅಂತೇಳಿ ನಾವೆಲ್ಲ ಇಡೀ ರಾಜ್ಯ ಭಾರತ ದೇಶ ಬಿಂಬಿಸ್ತದೆ. ಹಾಗಾಗಿ ಈ ಒಂದು ಹಕ್ಕುಚ್ಯುತಿಗೆ ಬರೆದಂತೆ ಪ್ರಧಾನಮಂತ್ರಿಯವರು ನೋಡ್ಕೋಬೇಕು. ಈ ಒಂದು ದಿಶೆಯಲ್ಲಿ ಕರ್ನಾಟಕ ರಾಜ್ಯ ಭೀಮಸೇನೆ ಅವರೇನಾದರೂ ಖಾತೆ ವಜಾ ಮಾಡಿಲ್ಲ ಅಂದರೆ ನ್ಯಾಯ ಸಿಗೋವರೆಗೂ ಇಡೀ ರಾಜ್ಯದಂತ ಇಡೀ ದೇಶಾದ್ಯಂತ ಏನು SC ST OBC ಮತ್ತು ಅಲ್ಪಸಂಖ್ಯಾತರು ಏನಿದ್ದೀವಿ 140 ಕೋಟಿ ಜನ ಎಲ್ಲರೂ ಕೂಡ ಅವರ ವಿರುದ್ಧ ದಂಗೆ ಏಳೋದ್ರಲ್ಲಿ ಮತ್ತು ಬೇರೆ ಅನ್ಯ ಮಾರ್ಗ ಇಲ್ಲ ಅಂತೇಳಿ ಈ ಮೂಲಕ ವ್ಯಕ್ತಪಡಿಸ್ತಾ ಇದ್ದೀವಿ ಬಂಧುಗಳೇ. ಕರ್ನಾಟಕ ರಾಜ್ಯ ಭೀಮಸೇನೆ ಸಂಘಟನೆ ವತಿಯಿಂದ ಮೈಸೂರಿನಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಅಂಬೇಡ್ಕರ್ 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 ಅಂತ 3 ಸಲ ಅಲ್ಲ, 100 ಸಲ ಅಲ್ಲ, 1000 ಸಲ ಅಲ್ಲ, ಲಕ್ಷ ಸರಿ ಹೇಳ್ತೇವೆ. ಅವ್ರ ನಾಮ ಜಪ ಮಾಡ್ತೇವೆ. ಏಕೆಂತಂದರೆ ಅವ್ರು ನಮಗೆ ಸಂವಿಧಾನ ತಂದುಕೊಂಡಂಥ ವ್ಯಕ್ತಿನ ನೀವು ಈ ರೀತಿ ಹೀಯಾಳಿಸಿದ್ದು ತಪ್ಪು. ಹೌದು ಅಮಿತ್ ಶಾ ಅವರೇ,
ಇವತ್ತು ನೀವು ಮಾತಾಡಿದ್ದು ತಪ್ಪಾಗಿದೆ. ಇವತ್ತು ನಿಮಗೆ ಆ ಅರ್ಹತೆ ಇಲ್ಲದ ವ್ಯಕ್ತಿ ಅಂತ ನಮಗೆ ಗೊತ್ತಾದ ಮೇಲೆ ನೀವು ಈ ಪೋಸ್ಟಿಗೆ ನೀವು ಅರ್ಹರಲ್ಲ. ನೀವು ರಾಜೀನಾಮೆ ಕೊಟ್ಟು ನೀವು ಮನೇಲಿ ಹೋಗಿ ಕೂತ್ಕೊಳ್ರಿ. ನೀವು ಇದಕ್ಕೆ ಗೃಹ ಮಂತ್ರಿ ಸಚಿವರಿಗೆ ಯೋಗ್ಯತೆ ಇಲ್ಲದಂಥ ವ್ಯಕ್ತಿ. ನೀವು ಸಂವಿಧಾನದ ಅಡಿಯಲ್ಲೇ ನೀವು ಬಂದಂಥವರು, ನಿಮ್ಮ ಗೃಹ ಮಂತ್ರಿ ಪದವಿಯನ್ನು ತಗೊಂಡಿದ್ದು. ಅದಕ್ಕೆ ನೀವು ಬೆಲೆ ಇಲ್ಲ, ಹಕ್ಕಿಲ್ಲ ಅಂತ ಅನ್ನೋದಾದರೆ ಆ ಹಕ್ಕಿನ ಬಗ್ಗೆ ಮಾತಾಡಲಿಕ್ಕೆ ನಿಮ್ಗೆ ಯಾವುದೇ ಹಕ್ಕಿಲ್ಲ ನಿಮಗೆ ಅವ್ರ ಬಗ್ಗೆ ಮಾತಾಡಲಿಕ್ಕೆ.